ಇನ್ನು ಸೋನ್ಮಾರ್ಗ್ ಕೂಡ ರೀಚ್ ಆಗಿಲ್ಲ, ಆವಾಗಲೇ ಅಡ್ವೆಂಚರ್ ಸ್ಟಾರ್ಟು. ಈ ಬ್ರಿಡ್ಜ್ ಏನಾಯ್ತು, ಈ ಬ್ರಿಡ್ಜ್ ಬಿದ್ದೋಯ್ತಂತೆ. ಇದ್ರ ಮೇಲೆ ಲಾರಿಗಳು ಬಿಡಲ್ಲ. ಇದು ಬಂದು ಮಾಮೂಲಿ ಮೆಟಲ್ ಬ್ರಿಡ್ಜ್ ಆಗಿರೋದ್ರಿಂದ ಕೆಳಗೆ ಸಪೋರ್ಟ್ ಏನು ಪಿಲ್ಲರ್ಗಳೇನು ಇರಲ್ಲ. ವೆಲ್ಕಮ್ ಟು ಸೋನ್ಮಾರ್ಗ್. ಅಷ್ಟೇನು ಸ್ನೋ ಇಲ್ಲ. ನಾವಿಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ವಿ ಬೋರ್ಡ್ ಹತ್ರ. ಕೆಲವು ವಿಡಿಯೋಗಳು ನೋಡ್ಬಿಟ್ಟು ಅವೆಲ್ಲ ಓದೋರ್ಸವಂತ ನಮ್ಗೆ ಇವಾಗ ಅನ್ನಿಸ್ತಾ ಇದೆ. ರೂಲ್ಸ್ ಪ್ರಕಾರ ಇಲ್ಲಿ ಬಂದು ಗಾಡಿನ ಕಾಟ ಮಾಡಿಸಿ ತೊಗೊಂಡೋಗ್ಬೇಕು. ಇವಿಷ್ಟು ಗಾಡಿ ಆದ್ಮೇಲೆ ನಮ್ಮ ಗಾಡಿ ಲಾಸ್ಟಿಗೆ ತಂದು ನಿಲ್ಸಿದ್ದೀವಿ. ಸದ್ಯಕ್ಕೆ ಇಲ್ಲಿ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಮುಂದೆ ಪಾಸ್ ಮಾಡೋ ಪಾರ್ಕಿಂಗ್ ಹಾಕ್ಬೇಕು. ಫುಲ್ಲು ಒಂದು ಅರ್ಧ ಭಾಗ ಜೋಜಿಲಾ ಪಾಸ್ ಮಾಡಿ ಒಂದು ಗಾಡಿ ಒಂದು ಹತ್ರ ಸೈಡ್ಗೆ ಹಾಕಿದ್ದೀವಿ. ಗಾಡಿ ಲೈಟ್ ಒಂದು ಒಳ್ಳೆ ಸೂಪರ್ ಆಗಿರೋ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಆಹಾ ಹೆಂಗೈತ್ ನೋಡಿ ವ್ಯೂ ಮಾತ್ರ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಅಜಯ್. ಇವತ್ತೆಲ್ಲಪ್ಪ ಇದ್ದೀವಿ. ಏನು ವ್ಲಾಗ್ ಅಂದರೆ ಸದ್ಯಕ್ಕೆ ಎಲ್ಲಿದ್ದೀವಿ ಬ್ರೋ? ಸೋನ್ಮಾರ್ಗ್ ಒಂದು 20-25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಇರಬೇಕು. ರಾತ್ರಿ ಇಲ್ಲಿಗೆ ಬಂದು ನಿಲ್ಸಿದ ಕಾರಣ ಏನಪ್ಪ ಅಂದರೆ ಶ್ರೀನಗರ ಪಾಸ್ ಮಾಡಿ ಇಲ್ಲಿ ಬಂದು 8ರಿಂದ 9 ಡಿಗ್ರಿ ಇತ್ತು ವೆದರು. ಅದೇ ಸೋನ್ಮಾರ್ಗ್ ಹೋಗಿದ್ರೆ 1 ಡಿಗ್ರಿ 2 ಡಿಗ್ರಿ ಇತ್ತು. ಇಲ್ಲೇ ಚಳಿಗೆ ತಡಿಯೋಕ್ಕಾಗ್ತಾಯಿಲ್ಲ. ಇನ್ನು ಅಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರ್ತದೆ. ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ. ಹಂಗಾಗಿ ನಾನೇನಪ್ಪ ಮಾಡಿದೆ ಅಂದರೆ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಮಲ್ಕೊಂಡಿದ್ದು. ಇಲ್ಲೇ ಮಲಗಿಲ್ಲ, ಒಂದು ಎಷ್ಟು ಅವರ್ ಆಯಿತು, 1 ಗಂಟೆಗೆ ಸೈಡ್ಗೆ ಹಾಕಿದ್ದು. 7 ಅವರ್ ಆಯ್ತು ಗಾಡಿ ಸೈಡ್ಗೆ ಹಾಕಿ. ನಿದ್ದೆ ಅನ್ನೋದೇ ಆಗಿಲ್ಲ. ಸುಮ್ಮನೆ ಒದ್ದಾಡ್ ಚಳಿಗೆ ಬೇಡ, ನಮ್ಮ ಪರಿಸ್ಥಿತಿ ಹಂಗೋಗ್ಬಿಟ್ಟೈತೆ. ಬನ್ನಿ ಇವಾಗ ಇಲ್ಲಿಂದ ಫಸ್ಟ್ ಹೋಗೋಣ ಸೋನ್ಮಾರ್ಗ್ ಕಡೆಗೆ. ರಾತ್ರಿ ಗಾಡಿನ ಇಲ್ಲೇ ನಿಲ್ಸಿದ್ದು. ಎಲ್ಲಿ ನಿಲ್ಸಿದ್ವಿ ಅನ್ನೋ ಗೊತ್ತಿಲ್ಲ. ರೋಡ್ ಸೈಡಾಗಿ ಸುಮ್ಮನೆ ಹಾಕಿ ಮಲಗಿದ್ದು ಬಂದು. ಇಲ್ಲೇನು ಕಳ್ತನ ಅಂತದ್ದು ಏನಿಲ್ಲ. ಹಂಗಾಗಿ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಬೋದು. ಆರ್ಮಿಯವರೆಲ್ಲ ಓಡಾಡ್ತಾ ಇರ್ತಾರಲ್ಲ, ಹಂಗಾಗಿ ಏನು ಸಮಸ್ಯೆ ಇಲ್ಲ. ಇಲ್ಲೇ ಬೆಳಗ್ಗೆ 8 ಒಂದು ಬಟ್ಟೆ ಅಂಗಡಿ ಓಪನ್ ಆಯಿತು. ಟೋಪಿ, ನೆಗ್ ಹಾಕ್ಕೊಳೋದು, ಜರ್ಕಿನ ಎಲ್ಲ ತೊಗೊಂಬಂದಿದ್ದೀವಿ. ಬೆಚ್ಚಗಿದ್ದೀವಿ ಸದ್ಯಕ್ಕೆ ಇವಾಗ. ಏನು ಬ್ರೋ ಬೆಚ್ಚಗಿದ್ದೀರಾ? ಫುಲ್ಲು ಶರಬ್ರೋ ಹೀರೋ ಆಗ್ಬಿಟ್ಟಿದ್ದೀರಾ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಸೋನ್ಮಾರ್ಗ್ ಕಡೆ ಹೋಗೋಣ. ಜಮ್ಮುನಲ್ಲಿ 81 ರೂಪಾಯಿ ಡೀಸೆಲ್ ರೇಟ್ ನಿನ್ನೆ ಹಾಕ್ಸಿದ್ದು. ಬಟ್ ಇಲ್ಲಿ ಶ್ರೀನಗರಕ್ಕೆ ಬರೋ ಅಷ್ಟೊಂದು 85 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು. ಬರೀ 200 ಕಿಲೋಮೀಟ್ರಿಗೆ 4 ರೂಪಾಯಿ ಎಕ್ಸ್ಟ್ರಾ ಅಲ್ಗೂ ಇಲ್ಗೂ. ಯಾಕಂದರೆ ರೋಡ್ ಕಂಡೀಷನ್ ನೀವೇ ನೋಡಿದ್ದೀರಾ ಹೆಂಗೈತೆ, ಯಾವ ಥರ ಐತೆ ಅಂತ. ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ಸೇಮ್ ಕರೆಕ್ಟಾಗಿ 4 ರೂಪಾಯಿ ಜಾಸ್ತಿ ಬ್ರೋ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಳ್ಳೋಣ. ಅವ್ರಿಗೊಂದು ಬಕೆಟ್ ಕೇಳಿದ್ರು, ಇಲ್ಲಿಗೇನೋ ಕೆಲ್ಸಕ್ಕೆ ಬೇಕು ಅಂತ ಕೊಟ್ವಿ. ಇದನ್ನು ನೋಡ್ಬಿಟ್ಟು ಖುಷಿಯಾಗಿ ಕೇಳಿದ್ರು. ಅದು ನಮಗೆ ಬೇಕಪ್ಪ ಅಡುಗೆ ಮಾಡೋಕ್ಕಂತೇಳಿ ಬೇರೆ ಬಕೆಟ್ ಕೊಟ್ವಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ. ಇಲ್ಲಿಂದ ಇವಾಗ 95 ಲೀಟರ್ ಡೀಸೆಲ್ ಟೋಟಲಾಗಿ 7,250 ರೂಪಾಯಿ. ಇಲ್ಲೇ ಪೆಟ್ರೋಲ್ ಬಂಕಲ್ಲೇ ಡೀಸೆಲ್ ಹಾಕ್ಬಿಟ್ಟು ಇಲ್ಲ ವಾಶ್ರೂಮ್ಗೆ ಹೋಗಿ ಬಂದಿದ್ದಾಯ್ತು. ನಮ್ಮ ದಿನನಿತ್ಯದ ಕರ್ಮಗಳೆಲ್ಲ ಮುಗಿಸ್ಬೇಕಲ್ಲ. ಇವಾಗ ಗಾಡಿ ಎತ್ಕೊಂಡು ಹೋಗೋಣ. ಇಲ್ಲಿಂದ ಇನ್ನೊಂದು 35-40 ಕಿಲೋಮೀಟ್ರ್ ಇರ್ಬೇಕು ಸೋನ್ಮಾರ್ಗು. ಬ್ರೋ ಟೀ ಕುಡ್ದು ಹೋಗ್ಬಿಡೋಣ. ಟೀ ಇಲ್ಲೇ ಸಿಗುತ್ತೆ ನಡ್ರಿ. 50 ಕಿಲೋಮೀಟ್ರ್ ಹೋಗ್ತೀರಾ? ನಡಿ ಗುರು. ಇಲ್ಲ ಹಿಂದೆ ಏನು ಹೋಟ್ಲು ಕಾಣುತ್ತಾ, ಇಲ್ಲ ಟೀಗಿ ಕುಡ್ಕೊಂಡ್ ಬಂದ್ವಿ. ಗಾಡಿ ಸದ್ಯಕ್ಕೆ ಇಲ್ಲ ನಿಲ್ಸಿದ್ವಿ. ಹೋಗೋಣ ಬನ್ನಿ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು. ಬೇರೆ ಟೈಮಲ್ಲಿ ಬಂದರೆ ಇದೆಲ್ಲ ಎಷ್ಟು ನೀರಿರುತ್ತೆ ಅಂದರೆ ನದಿಲಿ ಹೆವಿ ನೀರಿರುತ್ತೆ. ಬಟ್ ಇವಾಗ ಏನೂ ಇಲ್ಲ. ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ದಾಗಿಂದ ಜಮ್ಮುನಲ್ಲಿ 283 ಕಿಲೋಮೀಟ್ರ್ ಗಾಡಿ ಓಡೈತೆ. ಅಲ್ಲಿಗೆ 85 ಲೀಟರ್ ಡೀಸೆಲ್ ಕೊಡ್ದೈತೆ. ಅಂದರೆ ಮೈಲೇಜ್ ಎಷ್ಟು ಬಂತು ಬ್ರೋ? 3.3 ಮೈಲೇಜ್ ಬಂದೈತೆ ಈ ಟ್ರಿಪ್ಪು. ನಮ್ಮ ಗಾಡಿ ಈ ರೋಡಲ್ಲಿ ಅಷ್ಟೇ ಬರೋದು, ಅದಕ್ಕಿಂತ ಜಾಸ್ತಿ ಬರೋಕ್ಕೆ ಚಾನ್ಸೇ ಇಲ್ಲ. ಗಾಡಿನ ಸದ್ಯಕ್ಕೆ ಅಲ್ಲಿ ನಿಲ್ಲಿಸ್ಬಂದು ಇಲ್ಲಿ ಗ್ಯಾಸ್ ತುಂಬಿಸ್ಕೊತಾ ಇದ್ದೀವಿ. ಮೇಲ್ಗಡೆ ಹೋದ್ರೆ ಗ್ಯಾಸ್ ಬೇಕಲ್ವಾ ಅಡುಗೆ ಪಡಿಗೆಗೆಲ್ಲ. ಗ್ಯಾಸ್ ಅಂತೂ ಫುಲ್ ಆಯಿತು. ಒಂದು ಬ್ಲ್ಯಾಕ್ ಪೇಪರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಅದನ್ನು ತೊಗೊಂಬಂದ್ವಿ. ಇವಾಗ ಎಲ್ಲ ಲಾಕ್ ಮಾಡಿಕೊಂಡು ಹೋಗ್ಬಿಡೋಣ. ಮುಂದೆ ಅರ್ಜೆಂಟಾಗಿ ಬೇಗ ಸೋನ್ಮಾರ್ಗ್ ಹೋಗಬೇಕು. ಇಡಿಸ್ತಾ ಇಲ್ವಾ? ಹೊರಗೆ ಎತ್ಕೊಂಡು ಇಟ್ಬಿಡಿ ಹೋಗಲಿ. ಇಟ್ಕೊಳ್ವೆ. ಹಾಂ, ಇಲ್ಲೇನು ಬ್ರಿಡ್ಜ್ ಕಾಣ್ತೈತೆ. ಈ ಬ್ರಿಡ್ಜ್ ಬಂದು ಬೀಳಕ್ಕೆ ಬಂದೈತಂತೆ. ಹಂಗಾಗಿ ನಮ್ಮ ಹೆವಿ ಗುಡ್ಸ್ ವೆಹಿಕಲ್ಸ್ನ ಬ್ರಿಡ್ಜ್ ಮೇಲೆ ಬಿಡ್ತಾ ಇಲ್ಲ. ಹಿಂಗೆ ಒಳಗೆಲ್ಲ ಬಿಡ್ತಾರಂತ. ನದಿ ಒಳಗೆ JCB ಕೆಲಸ ಮಾಡ್ತೈತೆ. ಕೆಳಗೆ ಹೋಗ್ತವ್ರು ಸಿಬ್ಬಂದಿ. ಅದನ್ನ ಅಡ್ವೆಂಚರ್ ಸ್ಟಾರ್ಟ್ಸ್ ನಾವು. ಇನ್ನು ಸೋನ್ಮಾರ್ಗ್ ಕೂಡ ರೀಚ್ ಆಗಿಲ್ಲ, ಆವಾಗಲೇ ಅಡ್ವೆಂಚರ್ ಸ್ಟಾರ್ಟು. ಈ ಬ್ರಿಡ್ಜ್ ಏನಾಯ್ತು, ಈ ಬ್ರಿಡ್ಜ್ ಬಿದ್ದೋಯ್ತಂತೆ. ಇದ್ರ ಮೇಲೆ ಲಾರಿಗಳು ಬಿಡಲ್ಲ. ಇದು ಬಂದು ಮಾಮೂಲಿ ಮೆಟಲ್ ಬ್ರಿಡ್ಜ್ ಆಗಿರೋದ್ರಿಂದ ಕೆಳಗೆ ಸಪೋರ್ಟ್ ಏನು ಪಿಲ್ಲರ್ಗಳೇನು ಇರಲ್ಲ. ಇವಾಗ ಪಿಲ್ಲರ್ಗಳು ಕಟ್ತಾ ಇದ್ದಾರೆ ನೋಡಿ. ಕಲ್ಲಲ್ಲೇ ಕಟ್ತಾ ಇದ್ದಾರೆ ಪಿಲ್ಲರ್ಗಳು. ಕಲ್ಲೆಲ್ಲ ಹಿಂಗೆ ಜೋಡಿಸ್ಕೊಂಡು ಕ್ಲೀನಾಗಿ ಪಿಲ್ಲರ್ಗಳ ಥರ ಮಾಡ್ತಾರೆ, ಬ್ರಿಡ್ಜ್ ಬೀಳಬಾರ್ದು ಅಂತ. ಸದ್ಯಕ್ಕೆ ನಮ್ಮ ಗಾಡಿನ ಇಲ್ಲಿ ನಿಲ್ಸಿದ್ದೀವಿ.
ಇವಾಗ ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಕೆಳಗೆ ಇಳಿಸ್ಕೊಂಡು ನದಿ ಒಳಗಿಂದ ಆ JCB ಅಲ್ಲಿ ಕೆಲಸ ಮಾಡ್ತೈತಲ್ಲ ಅಲ್ಲಿ ಪೈಪ್ ಲೈನ್ ಹಾಕ್ತವ್ರೆ. ಆ ಪೈಪ್ ಲೈನ್ ಮೇಲೆ ಇಲ್ಲಿರೋ ಜಲ್ಲಿ ಹಾಕ್ತಾರೆ, ಅದ್ರ ಮೇಲ್ಗಡೆ ನಾವು ಹೋಗ್ಬೇಕು. ಆ ಕೆಳಗಡೆ ಏನು ನೀರು ಕಾಣುತ್ತೋ ಇದನ್ನ ಪಾಸ್ ಮಾಡ್ಕೊಂಡು ಅಲ್ಲಿ ಮುಂದೆ ಹೋಗಿ ಅಪ್ಪತ್ತಿಸ್ಕೊಂಡು ಹಿಂಗಿನ ಮೇಲಕ್ಕೆ ಹೋಗಿ ಅಲ್ಲಿ ಮೇಲ್ಗಡೆಯಿಂದ ಹಿಂಗೆ ಬಂದು ರೋಡ್ಗೆ ಟಚ್ ಆಗಬೇಕು. ಈ ಥರ ಸಮಸ್ಯೆ ಇದೆ ಇಲ್ಲಿ. ಇನ್ನು ಲಡಾಖ್ ಸೀರೀಸ್ ಸ್ಟಾರ್ಟ್ ಮಾಡಿಲ್ಲ, ನಾವಿನ್ನು ಸೋನ್ಮಾರ್ಗ್ ಕೂಡ ರೀಚ್ ಆಗಿಲ್ಲ. ಅದಕ್ಕಿಂತ ಮುಂಚೆನೇ ಒಂದು ಗಿಫ್ಟ್ ಸಿಕ್ಕೈತೆ. ಏನಂತೀರ ಬ್ರೋ? 2 ಗಂಟೆ ಒಳಗೆ ಸೋನ್ಮಾರ್ಗ್ ಹೋಗಿ ಕಾನ್ವಾಯ್ ಬಿದ್ದಿಲ್ಲ ಅಂದರೆ ಮತ್ತೆ ಒಂದಿನ ಇಲ್ಲೇ ಅಲ್ಟ್ ಆಗಬೇಕಾಗುತ್ತೆ. ಹಂಗಾಗಿ ಇವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರನ್ನೂ ಬಿಡಿ ಅಂತ ಕೇಳಕ್ಕೆ ಅವ್ರಿಗೆ ಎಲ್ಲ ಲಾರಿಯವರೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ, ನೋಡೋಣ ಏನು ಹೇಳ್ತಾರೆ ಅಂತ. ನೋಡಿ ಈ ಥರ ಪೈಪ್ ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲು ಹಾಕಿ ಮಣ್ಣು ಹಾಕಿ ಎಲ್ಲ ಲೆವೆಲಾಗಿ ರೋಡ್ ರೆಡಿ ಮಾಡ್ತಾರಂತೆ. ರೋಡ್ ಮಾಡೋವರೆಗೂ ಬಿಡಲ್ಲ, ನಮ್ಮನ್ನ ವೆಯ್ಟ್ ಮಾಡಲೇಬೇಕು, ಏನು ಮಾಡೋಂಗಿಲ್ಲ. ಇನ್ನೊಂದು ಅರ್ಧ ಗಂಟೆ ಒಳಗೆಲ್ಲ ಮುಗ್ದು ಇನ್ನೂ ಬ್ರಿಡ್ಜ್ ರೆಡಿ ಮಾಡ್ತಾನೆ ಇದ್ದಾರೆ. ಹೆಚ್ಚು ಕಮ್ಮಿ ಒಂದು 2 ಅವರ್ ಆಯಿತು. ಏಮ್ರಾ ಯಾವುದು ಅಲ್ಲೆಲ್ಲ ಕುಸ್ದೈತೆ ನೋಡಿ ಬ್ರೋ. ಈ ಬ್ರಿಡ್ಜ್ ನೋಡಿ ಇಲ್ಲಿ ಕುಸ್ದಿರೋದು, ಹಾಗಾಗಿ ಈ ಬ್ರಿಡ್ಜ್ ಮೇಲೆ ನಮ್ಮ ಗಾಡಿಗಳು ಬಿಡ್ತಾ ಇಲ್ಲ, ಹೆವಿ ಗುಡ್ಸ್ ವೆಹಿಕಲ್ಸ್ನ. ಎಲ್ಲ ಕುತ್ಕೊಂಡು ಕಾಯ್ತಾ ಇದ್ದಾರೆ ನೋಡಿ ಇವರೆಲ್ಲ ಡ್ರೈವರ್ಗಳು, ಎಲ್ಲ ಕುತ್ಕೊಂಡು ಕಾಯ್ತಾ ಇದ್ದೀವಿ ಯಾವಾಗ ಬಿಡ್ತಾರೋ ಏನೋ ಅಂತ. ಹೆಚ್ಚು ಕಮ್ಮಿ ಇಲ್ಲಿಗೆ ಬಂದೆ 2 ಅವರ್ 3 ಅವರ್ ಮೇಲಾಯಿತು. ಫೈನಲ್ ಆಗಿ ಇಲ್ಲೆಲ್ಲ ರೆಡಿ ಮಾಡಿದ್ರು, ಒಂದೊಂದೇ ಗಾಡಿ ಬರ್ತಾ ಇದ್ದಾವೆ ನೋಡಿ. ನಮ್ಮ ಗಾಡಿನೂ ಬರುತ್ತೆ, ಹಿಂದೆ ಐತೆ. ಇಲ್ಲಿ 6 ವೀಲ್ಗಳೇನೋ ಬೇಗ ಬಂದ್ಬಿಡ್ತವೆ, 12 ವೀಲ್ ಬರೋದೇ ಹಿಂಸೆ ಇರೋದು. ಈ ಗಾಡಿ ಬರ್ತಾಯಿತ್ತು ನೋಡಿ 12 ವೀಲ್ ಇದು. ನಮ್ಮ ಗಾಡಿ ಇದರಿಂದ ಬರ್ತಾ ಇದೆ. ದಬಾಯಿಸ್ಕೊಂಬೋದು. ನಮ್ಮ ಗಾಡಿನೂ ಬಂತು, ಹೋಗೋಣ ಬನ್ನಿ ಇಲ್ಲಿಂದ. ಇವಾಗ ಅಂತೂ ಇಂತೂ ಅಲ್ಲಿಂದ ಪಾಸ್ ಮಾಡ್ಕೊಂಡು ಬಂದ್ವಿ, ಸ್ವಲ್ಪ ಮುಂದೆ ಬಂದಿದ್ದೀವಿ, ಇವಾಗ ಹೋಗ್ತಾ ಇದೀವಿ. ಸ್ವಲ್ಪ ಅಲ್ಲಿಂದ ಮುಂದೆ ಬಂದ್ವಿ, ಪೊಲೀಸರು ಅಡ್ಡ ಹಾಕೊಂಡ್ರು. ಅವನಂತೂ ಗಾಬರಿ ಆಗೋದವರು. ನಮ್ಮ ಶರತ್ರು ಚೊಪ್ಲೆ ಹಾಕೊಂಡು ಗಾಡಿ ಓಡಿಸೋದಕ್ಕೆ ಹೆಂಗಿದ್ರು ಅವ್ರ ರಿಯಾಕ್ಷನ್ನು? ಇನ್ನ ಚಡ್ಡಿ ಹಾಕ ಬಂದಿದ್ದು ಇನ್ನೂ ಶಾಕ್ ಆಗೋ ನೀನು. ಆ ಕೈಯ ಮುಗಿದ್ ಬಿಡೋದೇನಪ್ಪ ದೊಡ್ಡ ನೀನು ಅಂತ. ಇಲ್ಲಿಂದ ಸೋನ್ಮಾರ್ಗ್ 35 ಹೋಗೋಣ, ನಾನ್ ಸ್ಟಾಪ್ ಹೋಗೋಣ. 2 ಗಂಟೆ ಒಳಗೆ ನಾವು ಸೋನ್ಮಾರ್ಗ್ ರೀಚ್ ಆಗಬೇಕು. ಇಲ್ಲ ಅಂದ್ರೆ ಮತ್ತೆ 24 ಅವರ್ ಸೋನ್ಮಾರ್ಗಲ್ಲಿ ಮಲಗೋ ಪರಿಸ್ಥಿತಿ ಬರುತ್ತೆ ನಮಗೆ. ಯಾಕಪ್ಪ ಅಂದರೆ ವೇ ಬ್ರಿಡ್ಜ್ ಮಾಡಿಸ್ಬೇಕು ಇಲ್ಲಿ ಸೋನ್ಮಾರ್ಗಲ್ಲಿ. RTO ಚೆಕಿಂಗ್ ಇರುತ್ತೆ ಇಲ್ಲಿ. ಪಾಸಿಂಗ್ ಲೋಡ್ ಎಷ್ಟಾಯಿತು ಅಷ್ಟೇ ಹಾಕೊಂಡು ಹೋಗ್ಬೇಕು. ಮತ್ತು 18.5 ಟನ್ ಅಷ್ಟೇ ಹಾಕೊಂಡು ಹೋಗಬೇಕು. ನಮ್ಮದು ಏನು 900 kg ಸೂಟ್ ಬಿಡ್ತಾರಲ್ಲ ಆಲ್ ಓವರ್ ಇಂಡಿಯಾದಲ್ಲಿ, ಅದು ಇಲ್ಲಿ ಅಪ್ಲೈ ಆಗಲ್ಲ. ನಮ್ಮ ಗಾಡಿ ಇಲ್ಲಿ ಪಾಸಿಂಗ್ ಬಂದು 11 ಟನ್ ಅಷ್ಟೇ, 12 ಟನ್ ಯಾವುದೇ ಕಾರಣಕ್ಕೂ ಇಲ್ಲಿ ಪಾಸ್ ಆಗಲ್ಲ ಗಾಡಿ. ಹಾಗಾಗಿ ನಾವು 10 ಟನ್ ಮಾಲ್ ಹಾಕೊಂಡ್ಬಂದಿರೋದು, ಹೆಂಗೋ 1 ಟನ್ ಕಮ್ಮಿನೇ ಇರಲಿ ಅಂತ. ಲಾಸ್ಟ್ ಇಯರ್ ಲಡಾಖ್ ಸೀರೀಸ್ ನೋಡಿರೋರಿಗೆ ಎಲ್ಲ ಗೊತ್ತಿರುತ್ತೆ ಈ ರೂಲ್ಸ್ ಎಲ್ಲ. ನಾನು ಲಾಸ್ಟ್ ಇಯರೇ ಹೇಳಿದ್ದೆ ನಿಮಗೆ, ಇದು ಈ ಥರ ಇರುತ್ತೆ ಇಲ್ಲಿ ರೂಲ್ಸ್ ಅಂತ. ಇವಾಗ ನೋಡೋಣ, ಆದಷ್ಟು ಬೇಗ ಹೋದರೆ ನಮ್ಗೆ ಒಳ್ಳೇದು. ಅಕಸ್ಮಾತ್ ಲೇಟ್ ಆಯಿತು ಅಂದರೆ 24 ಅವರ್ ಇಲ್ಲೇ ಮಲಗಬೇಕಾಗತ್ತೆ ಖಂಡಿತ. ಬೇಗ ಹೋಗೋಣ ಆದಷ್ಟು. ನಮ್ಮ ಮುಂದೆ ಒಂದು 12 ವೀಲ್ ಹೋಗ್ತಾ ಐತೆ, ಇದು ಮೈದಾ ತುಂಬಿರೋದು, ಇದು ಅಲ್ಗೇನೆ ಲೇಗೆನೆ. ಇನ್ನು ಇಲ್ಲಿಂದನೇ ದರಾಸೆ 85 ಕಿಲೋಮೀಟ್ರ್ ಐತೆ, ಅಲ್ಲಿ 370 ಚಿಲ್ಲರೆ ಐತೆ. ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ಏನಿಲ್ಲ. ಇನ್ನೂ 2 ದಿನ ಆಗಲಿ 3 ದಿನ ಆಗಲಿ ಬ್ರೋ, ಡೋಂಟ್ ವರಿ. ಫೈನಲ್ ಆಗಿ ಫಸ್ಟು ಸ್ನೋ ಕಾಣಿಸ್ತಾ ಇತ್ತು ನೋಡ್ರಿ ಅಲ್ಲಿ. ಸ್ನೋ ಸೋನ್ಮಾರ್ಗಲ್ಲಿ ಸ್ನೋ ಕಾಣಿಸ್ತಾ ಇತ್ತು ಆಲ್ರೆಡಿ. ಇಲ್ಲಿ ಒಂದು ಟನಲ್ ಮಾಡ್ತಾ ಇದ್ದಾರೆ, ಝೆಡ್ಮೋರ್ ಟನಲ್ ಅಂತ. ವೆಲ್ಕಮ್ಸ್ ಟು ಝೆಡ್ಮೋರ್ ಟನಲ್ ಸೋನ್ಮಾರ್ಗ್ ಅಂತ ಹಾಕಿದಾರಲ್ಲ. ಆ್ಯಕ್ಚುಲಿ ಇದು ಬಂದು ಇಂಡಿಯಾದ ಲಾಂಗೆಸ್ಟ್ ಟನಲ್ ಆಗುತ್ತೆ. ಹೆಚ್ಚು ಕಡಿಮೆ ಎಷ್ಟೋ ಕಿಲೋಮೀಟರ್ ಐತೆ ಇದು. ಇನ್ನು ಅಫಿಷಿಯಲ್ ಆಗಿ ಓಪನ್ ಆಗಿಲ್ಲ, ಹಂಗಾಗಿ ಎಷ್ಟು ಕಿಲೋಮೀಟರ್ ಐತೆ ಅಂತ ಎಕ್ಸಾಕ್ಟ್ ನಮ್ಗೆ ಕೂಡ ಗೊತ್ತಿಲ್ಲ. ಓಪನ್ ಆಗುತ್ತೆ. ಇದು ಓಪನ್ ಆದರೆ ಲಡಾಖ್ಗೆ 365 ಡೇಸ್ ಕೂಡ, ವರ್ಷ ಪೂರ್ತಿ ಕೂಡ ನಾವು ಹೋಗ್ಬೋದು ಬರ್ಬೋದು, ಆ ಥರ ಆಗುತ್ತೆ. ಇವಾಗ 6 ತಿಂಗಳು ಕ್ಲೋಸ್ ಇರುತ್ತೆ, 6 ತಿಂಗಳು 7 ತಿಂಗಳು ಓಪನ್ ಇರುತ್ತೆ ಅಷ್ಟೇ ಲಡಾಖ್ ರೋಡು. ಇದೇನೇನು ಆಯಿತು ಅಂದರೆ ಇದು ಬಂದು ಝೋಜಿಲಾ ಪಾಸ್ ಕೆಳಗಿಂದ ಹೋಗೋದ್ರಿಂದ ಈ ಟನಲ್ಲು ಆರಾಮಾಗಿ ನಾವು ವರ್ಷ ಪೂರ್ತಿ ಲಡಾಖ್ಗೆ ಓಡಾಡ್ಬೋದು. ಈ ಟನಲ್ ಓಪನ್ ಆದಮೇಲೆ ನಮ್ಮ ಪ್ರಕಾರ 3 ವರ್ಷ ಅಷ್ಟೊತ್ತಿಗೆ ಓಪನ್ ಆಗುತ್ತೆ ಟನಲ್ಲು. ಇವೆಲ್ಲ ನೋಡಿ ಆ ಟನಲ್ ಮಾಡೋಕ್ಕೆ ಉಪಯೋಗಿಸಿರೋ ವಸ್ತುಗಳು ಎಲ್ಲ ಇಲ್ಲಿ ಹಾಕಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗೈತಂತೆ ಟನಲ್ ಕನ್ಸ್ಟ್ರಕ್ಷನ್ ಅಂತೆಲ್ಲ. ನೋಡಿ ವ್ಯೂ ಈ ಥರ ಇದೆ ಮುಂದೆಯಿಂದ ನೋಡೋಕೆ ನಮಗೆ. ಇಲ್ಲಿಂದ ಸೋನ್ಮಾರ್ಗ್ ಇನ್ನೊಂದು 15 ಕಿಲೋಮೀಟರ್ ಐತೆ, ಹೋಗೋಣ. ಇಲ್ಲಿ ನೀರು ಹರಿತಾ ಐತೆ ನೋಡಿ, ಇದೆಲ್ಲ ಹಿಮೆಯಿಂದ ಬಂದು ಕರ್ಬಿಟ್ಟು ಕೆಳಗೆ ಬರ್ತಾ ಇರೋ ನೀರು ಎಷ್ಟು ಕ್ಲೀನ್ ಐತಂದರೆ ಕ್ರಿಸ್ಟಲ್ ಕ್ಲಿಯರ್ ವಾಟ್ರು. ಒಂದು ಕಲ್ಲು ಹಾಕಿದ್ರು ಕ್ಲೀನಾಗಿ ಕಾಣುತ್ತೆ ಗುರು ಅದರಲ್ಲಿ, ಆ ರೇಂಜ್ ಕ್ಲಿಯಾರಿಟಿ ಐತೆ ನೀರು. ಏನ್ರಾ
ನೀರು ಕುಡಿಯೋಕ್ಕೂ ಯೋಗ್ಯನೇ, ಆರಾಮಾಗಿ ಕುಡಿಬೋದು ನೀನು ಇವಾಗ ಹೋಗ್ಬೇಕಾರೆ. ಇಲ್ಲಿ ಏನೋ ಕೆಲಸ ನಡೀತಾ ಐತೆ, ಬೆಟ್ಟ ಕುಸ್ದಂಗೆ ಐತೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ವೆಲ್ಕಮ್ ಟು ಸೋನ್ಮಾರ್ಗ್. ಅಷ್ಟೇನು ಸ್ನೋ ಇಲ್ಲ. ನಾವಿಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ವಿ ಬೋರ್ಡ್ ಹತ್ರ, ಕೆಲವು ವಿಡಿಯೋಗಳು ನೋಡ್ಬಿಟ್ಟು ಅವೆಲ್ಲ ಓದೋರ್ಸ್ತಾವಂತ ನಮ್ಗೆ ಇವಾಗ ಅನ್ನಿಸ್ತಾ ಐತೆ ಬ್ರಾ. ವೇಸ್ಟ್ ಆಗೋಯ್ತು ಬಂದಿದ್ದು. ಇನ್ನು ಮುಂದೆ ನೋಡೋಣ ಏನೇನಾಯ್ತೋ ಗೊತ್ತಿಲ್ಲ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ವಿ, ಅದೇನೋ ಆಗೋಯ್ತು. ನೋಡಿ ಇದೇ ಟನಲ್, ಇನ್ನೂ ಓಪನ್ ಆಗಿಲ್ಲ, ಸದ್ಯದಲ್ಲೇ ಓಪನ್ ಮಾಡ್ತಾರೆ ಟನಲ್ನ. ಒಂದು ಒಳ್ಳೆ ವ್ಯೂ ಇನ್ಸ್ಟಾ 360 ಕವರ್ ಮಾಡಿದ್ದೀವಿ. ಬನ್ನಿ ಇನ್ಸ್ಟಾ 360 ವ್ಯೂಗೆ ಶಿಫ್ಟ್ ಆಗೋಣ. ಟೂರಿಸ್ಟ್ ಅವ್ರು ಬಂದರೆ ಸ್ಟೇ ಆಗೋಕ್ಕೆ ಇಲ್ಲೆಲ್ಲ ಹೋಟ್ಲ್ಸು, ರೂಮ್ಸು ಎಲ್ಲ ಇಲ್ಲೇ ಇದ್ದಾವೆ. ಒಂದು ಕಡೆಯಿಂದ ಆ ಕಡೆಯಿಂದ ಇವೆಲ್ಲ ಅವೇನೆ, ಇನ್ನು ಮುಂದೆವರೆಗೂ ಅವೇನೆ. ಇದು ಬಂದು ಸೋನ್ಮಾರ್ಗು. ಇಲ್ಲಿ ಸುಮಾರು ಮೂವಿ ಶೂಟಿಂಗ್ಗಳೆಲ್ಲ ಹೆವಿ ನಡೀತವೆ. ಈ ಕಡೆ ಸೈಡಲ್ಲಿ ಆ ಮರಗಳೆಲ್ಲ ನೋಡಿರ್ಬೋದು ನೀವು. ಯಾವುದೋ ಒಂದೊಂದು ಸಾಂಗ್ಗಳಲ್ಲಿ ನೋಡಿರ್ತಾರೆ ನೋಡಿ, ಸ್ನೋ ಮತ್ತು ಆ ಮರಗಳನ್ನ ನೆನಪು ಮಾಡ್ಕೊಳ್ಳಿ. ಇದೇ ಪ್ಲೇಸಲ್ಲಿ ಹೆವಿ ಸಿನಿಮಾ ಶೂಟಿಂಗ್ಗಳು ಆಗ್ತವೆ. ಸಾಂಗ್ ಶೂಟಿಂಗ್ಗಳು ಜಾಸ್ತಿ ಆಗೋದು ಇಲ್ಲೇ, ಈ ಕಡೆ ಸರೌಂಡಿಂಗಲ್ಲೇ. ಅಲ್ಲೇನು ಮೇಲೆ ಕಾಣುತ್ತೋ ಇದೆಲ್ಲ ಫ್ರೆಶ್ಶು ಸ್ನೋ. 2024ನ ಫಸ್ಟು ಸ್ನೋ. 3 ದಿನದ ಕೆಳಗೆ ಬಿದ್ದಿರೋದು ಅದಷ್ಟೇ. ಇವತ್ತು ನಮ್ಮ ಅದೃಷ್ಟ ಹೆಂಗೈತೋ ಗೊತ್ತಿಲ್ಲ. ಸ್ನೋ ಬಿದ್ದರೆ ಒಳ್ಳೆಯದು, ನಮಗೆ ಎಂಜಾಯ್ ಮಾಡ್ಬೋದು. ಫೈನಲ್ ಆಗಿ ಬಂದ್ವಿ ನಮ್ಮ ವೇ ಬ್ರಿಡ್ಜ್ ಹತ್ರ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದಾರಲ್ಲ ಗಾಡಿಗಳು, ಇವೆಲ್ಲ ಇವಾಗ ಬಿಡವೇನೆ. ಅಲ್ಲೋಗಿ ಕಾಟಾಗಿ ಹಾಕ್ಬೇಕು. ಅಲ್ಲಿ ಲೈನ್ ನಿಂತೈತಲ್ಲ ಬ್ರೋ, ಅಲ್ಲೋಗಿ ಪಟ್ಟಣಂಗೆ ಗಾಡಿ ಹಿಂದೆ ಹೊಡಿದೆ. ಕಾಟ ಹಾಕ್ಬಿಟ್ರೆ ಬಿಡ್ತಾರೆ. ಇಲ್ಲ 2 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನು 18 ನಿಮಿಷ ಟೈಮ್ ಆಯ್ತಾ. ಇಲ್ಲಿ ರೈಟ್ ಹೊಡಿ, ರೈಟ್ ಹೋಗ್ಬೇಕು. ಆ ಗಾಡಿಯಿಂದ ಹೋಗ್ಬಿಡಿ, ಅವ್ನು ಹೆಂಗೆ ಹೋಗ್ತಾನೋ ಹಂಗೆ. ನಮ್ಮ ಗಾಡಿಗಳು ಹಿಂಗೆ ಹೋಗ್ಬೇಕು, ಸ್ಟ್ರೈಟ್ ಹೋಗಿಲ್ಲ. ಟೂರಿಸ್ಟರೆಲ್ಲ ಸ್ಟ್ರೈಟ್ ಹೋಗ್ತಾರೆ. ಆಲ್ರೆಡಿ ಬಿಟ್ಟಿದ್ದಾರೆ ಗಾಡಿಗಳು ನೋಡಿ, ಹೋಗ್ತಾ ಇದೆ ಒಂದೊಂದೇ ಗಾಡಿಗಳು. ಇವೆಲ್ಲ ಇಲ್ಲೇ ನಿಂತಿರೋವು. ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಒಂದೊಂದೇ 2 ಗಂಟೆಗೆ ಬಿಟ್ಬಿಡ್ತಾರೆ ಎಲ್ಲ ಗಾಡಿಗಳ್ನು ಕೂಡ. ಒಂದೊಂದು ಕಾಟ ಮಾಡ್ಸ್ಕೊಂಬಿಟ್ಟು ನಿಂತ್ಕೊಂಡು ಹೋಗ್ಬೋದು ಬೇಕಾರೆ, ಇಲ್ಲೇ ಸೈಡ್ಗೆ ಹಾಕ್ಕೊಂಡು. ಕಾಟ ಮಾಡೋಕೆ ಬಿಡಲೇಬೇಕು. ರೂಲ್ಸ್ ಪ್ರಕಾರ ಇಲ್ಲಿ ಬಂದು ಗಾಡಿನ ಕಾಟ ಮಾಡಿಸಿ ತೊಗೊಂಡೋಗ್ಬೇಕು. ಇವಿಷ್ಟು ಗಾಡಿ ಆದಮೇಲೆ ನಮ್ಮ ಗಾಡಿ ಲಾಸ್ಟಿಗೆ ತಂದು ನಿಲ್ಲಿಸಿದ್ದೀವಿ. ಸದ್ಯಕ್ಕೆ ಇಲ್ಲಿ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಮುಂದೆ ಪಾಸ್ ಮಾಡೋ ಪಾರ್ಕಿಂಗ್ ಹಾಕಬೇಕು. ಎಲ್ಲ ಗಾಡಿದು ಕಾಟ ಆಯಿತು. ಇವಾಗ ನೆಕ್ಸ್ಟ್ ನಮ್ಮ ಗಾಡಿ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಹೊರಗಡೆ ತೊಗೊಂಡೋಗ್ಬೇಕು ಆ ಕಡೆ ಪಾರ್ಕಿಂಗ್ಗೆ. ನಮ್ಮಿಂದ ಹಿಂದೆ ಬಂದಿರೋ ಗಾಡಿಗಳೆಲ್ಲ ಕಾಟ ಮಾಡಿಸ್ಕೊಂಡು ಹೋದು, ನಮ್ಮದೇ ಆಗಲಿಲ್ಲ. 2 ಗಂಟೆ ಅಷ್ಟೊತ್ತಿಗೆ ವೇ ಬ್ರಿಡ್ಜ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು. ನೋಡಿ 17 ಟನ್ 310 kg ಬಂತು. ಇನ್ನೂ ಒಂದು ಟನ್ 300 kg ಪಾಸ್ ಆಗೋದು. ಸದ್ಯಕ್ಕೆ ಗಾಡಿ ಇಲ್ಲಿ ನಿಲ್ಲಿಸಿ ಮಾರ್ಕೆಟ್ಗೆ ಹೋಗಿ ಬರ್ಬೇಕು. ಸ್ವಲ್ಪ ಕೆಲಸ ಐತೆ. ಕಲ್ಲಿಡ್ಬೇಕಾ? ಇಲ್ಲಿಂದ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಇನ್ನೊಂದು 2 ಬೆಡ್ಶೀಟ್ ತೊಗೊಂಬರೋದೈತೆ. ಈ ಚಳಿಗೆ 2 ಬೆಡ್ಶೀಟಾಗಿ ನಾವು ಜೀವನ ಮಾಡೋಕ್ಕಾಗ್ತಾಯಿಲ್ಲ. ರಾತ್ರಿ ಅಂತೂ ಹೆವಿ ಚಳಿಗೆ ನಿದ್ದೆನೇ ಮಾಡಿಲ್ಲ. ಹಂಗಾಗಿ ಇಲ್ಲ ಮಾರ್ಕೆಟು. ಲಾಸ್ಟ್ ಟೈಮ್ ಜರ್ಕಿನೆಲ್ಲ ತಗೊಂಡಿದ್ವಲ್ಲ, ಅಲ್ಲೇ ಹೋಗ್ಬರೋಣ ಬನ್ನಿ. ಇಲ್ಲಿ ರೇಟ್ಗಳು ಕೇಳಿಬಿಟ್ರೆ ಸಾಕಾಗೋದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದು ನಾವು ಜೂನಲ್ಲಿ, ಹಂಗಾಗಿ ಸೀಸನ್ ಮುಗ್ದಿತ್ತು. ಹಂಗಾಗಿ ಕಮ್ಮಿ ರೇಟ್ಗೆಲ್ಲ ತೊಗೊಂಡೋಗ್ಬಿಟ್ಟಿದ್ವಿ. ಇವಾಗ ಏನ್ಬ್ರ ಅದು ಕುಕ್ಕರ್ ಎಷ್ಟು ಬ್ರೋ? ಒಂದು ಕುಕ್ಕರ್ ಬೇಕಿತ್ತು ನಮಗೆ. ಅದನ್ನು ಕೇಳಿದ್ದಕ್ಕೆ 1300 ರೂಪಾಯಿ ಅಂದ ಅಣ್ಣ. ಬೇಡ ಬಿಡಪ್ಪ ಅಂತ ಒಂದು ಜೊತೆ ಶೂ ಬೇಕಿದೆ, ಶೂ ತೊಗೊಂಬಂದ್ವಿ. ಇದು ಇನ್ನೊಂದು ಜೊತೆ, ಬಟ್ ಅದೇನೋ ಅಂತಾರಲ್ಲ, ನೋಡಿದ್ದನ್ನು ಬಿಟ್ಟು ಬರೋಕ್ಕಾಗಲ್ಲ ಅಂತ. ಹಂಗಾಗಿ ಚೆನ್ನಾಗಿರೋ ಸಿಕ್ಕು ತೊಗೊಂಬಂದ್ವಿ. ಬನ್ನಿ ಇವಾಗ ಇಲ್ಲಿಂದ ಗಾಡಿ ಹತ್ರ ಹೋಗೋಣ. ನೋಡಿ ಇದೆಲ್ಲ ಐಸ್ ಕರ್ಗಿ ಬರ್ತಾರ ನೀರು. ಎಷ್ಟು ಪ್ಯೂರ್ ಆಗಿದ್ದಾವೆ ಅಂದರೆ ಫುಲ್ಲು ನೋಡಿ, ಸ್ವಿಮ್ಮಿಂಗ್ ಫೂಲ್ ನೀರು ಥರ ಇದ್ದಾವೆ. ಎಷ್ಟು ಕ್ಲಿಯರ್ ಇದೆ ನೋಡಿ. ಮಾರ್ಕೆಟ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಬರೋ ಗಾಡಿಗಳೆಲ್ಲ ಖಾಲಿಯಾಗಿ ಹೋಗಿದ್ದಾವೆ. ಇನ್ನೊಂದು 10-15 ಗಾಡಿ ಇದಾವೆ ಅಷ್ಟೇ. ಎಲ್ಲ ಹೋಗ್ಬಿಡ್ಲಿ, ಆರಾಮಾಗಿ ನಿಧಾನಕ್ಕೆ ಲಾಸ್ಟ್ಗೆ ಹೋಗೋಣ. ನಾವೆಲ್ಲ ಲೇಟಾಗಿ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ. ಬನ್ನಿ. ಇಲ್ಲಿಂದ ಬಿಡೋಕ್ಕಿಂತ ಮುಂಚೆನೇ ಹಂಗೆ ಗ್ರೀಸ್ ಒಂದು ಹೊಡ್ಸ್ಕೊಂಡು ಹೋಗೋಣ ಅಂತ ಅಣ್ಣ ಇಲ್ಲೇ ಗ್ರೀಸ್ ಹೊಡಿತಾ ಇತ್ತು. ಇವ್ರಿಗೆ ಹೇಳಿದ್ವಿ ಗ್ರೀಸ್ ಹೊಡಿತಾವ್ರೆ. ಸರಾಬ್ರು ನೋಡ್ಕೊಂತವ್ರು ಕ್ಲೀನಾಗಿ ಹೊಡಿತಾರ ಇಲ್ಲ ಅಂತ. ಪ್ರತಿ ಸಾರಿ ಗ್ರೀಸ್ ಹೊಡಿಸ್ಬೇಕಾದ್ರೆ ಯಾರನ್ನೋ ಒಬ್ರು ಇದ್ದು ಮುಂದೆ ನೋಡ್ಕೊಬೇಕು. ಕರೆಕ್ಟಾಗಿ ಹೊಡಿಯಲ್ಲ ಕೆಲವರು. ಎಲ್ಲರೂ ಒಂದೇ ಥರ ಇರ್ತಾರೆ ಅಂತಲ್ಲ, ಕೆಲವ್ರು ಕರೆಕ್ಟಾಗಿ ಹೊಡಿಯಲ್ಲ. ಹಂಗಾಗಿ ಇವಾಗ ಇಲ್ಲಿಂದ ಬಿಡುವ ಸಮಯ. ಗ್ರೀಸ್ ಹೊಡ್ಸ್ಕೊಂಡು ಇಲ್ಲಿಂದ ಬಿಡೋಣ. ಅಲ್ಲೇನು ಸ್ನೋ ಕಾಣುತ್ತೋ ಆ ಜಾಗಕ್ಕೆ ಹೋಗ್ಬೇಕು ನಾವು. ಅದೇ ಜೋಜಿಲಾ ಪಾಸು. ಇನ್ನೊಂದು ವರ್ಷ ಅನ್ಸುತ್ತೆ ಗುರು ಈ ರೋಡ್ ಅಷ್ಟೇ ಓಪನ್ ಇರುತ್ತೆ, ಆಮೇಲೆಲ್ಲ ಕ್ಲೋಸ್ ಆಗೋಗುತ್ತೆ. ಇದು ಆರ್ಮಿಯವ್ರಿಗೆ ಮಾತ್ರ ಓಡಾಡಕ್ಕೆ ಬಿಟ್ಕೊತಾರೆ. ಈ ಬೆಟ್ಟದೊಳಗಿಂದ ಟನಲ್ ಬರುತ್ತೆ. ಈ ಬೆಟ್ಟದೊಳಗಿಂದ ಫುಲ್ಲು ಟನಲ್, ದೊಡ್ಡ ಇಂಡಿಯಾದ ಲಾಂಗೆಸ್ಟ್ ಟನಲ್ ಈ ಬೆಟ್ಟದೊಳಗಿಂದ ಆಗುತ್ತೆ. ಆದರೆ ಮುಗೀತು. ಇನ್ನು ಈ ಅಡ್ವೆಂಚರ್ ಎಲ್ಲ ನಾವು ಮಾಡೋಕ್ಕಾಗಲ್ಲ. 3 ವರ್ಷನೂ ಮಾಡ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಮನಾಲಿ ಮೇಲೆ ಬರಬೇಕು, ಅದು ಅಡ್ವೆಂಚರ್ ಬೇಕಂದ್ರೆ ಅಷ್ಟೇ. ಈ ರೋಡಾಗಂತೂ ಬರೋಕ್ಕಾಗಲ್ಲ.
99% ಆಗೋಯ್ತೆ. ಏನೋ ಈ ಇನ್ನೊಂದು 2 ತಿಂಗಳೊಳಗೆ ಓಪನ್ ಮಾಡಿಬಿಡ್ಬೋದು ಅಂತ ನಮ್ಮ ಅನಿಸಿಕೆ ಐತಿ. ಇದು ನೋಡೋಣ. ಇಲ್ಲೇನೊಂದು 20 ಕಿಲೋಮೀಟರ್ ಐತೆ ಜೋಜಿಲಾ ಪಾಸು. ಜೋಜಿಲಾ ಪಾಸಾಗಿ ಹೆವಿ ಸ್ನೋಫಾಲ್ ಆಗಿರೋದು. ನಿನ್ನೆ ಮೊನ್ನೆ ಎಲ್ಲ ಹೆವಿ ಅಂದರೆ ಹೆವಿ ಸ್ನೋಫಾಲ್ ಆಗೋಗೈತೆ. ಆ ಸ್ನೋ ನೋಡ್ಕೊಂಡು ನಾವು ಮುಂದೆ ಹೋಗಬೇಕು. ನೈಟ್ ಒಂದು 10-11 ಗಂಟೆ ಅಷ್ಟೊತ್ತಿಗೆ ಕಾರ್ಗಿಲ್ ರೀಚ್ ಆಗೋ ಪ್ಲಾನ್ ಐತೆ. ಇಲ್ಲಿಂದ 120 ಕಿಲೋಮೀಟರ್ ಐತೆ. ಇಲ್ಲೆಲ್ಲ ಗಂಟೆಗೆ 20 ಕಿಲೋಮೀಟರ್ ಮ್ಯಾಕ್ಸಿಮಮ್ ಓಡ್ಸೋಕ್ಕಾಗೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಅಂತೂ ಪಲ್ಟೆ ಹೊಡೆದ್ರು ಓಡ್ಸೋಕ್ಕಾಗಲ್ಲ. ಯಾಕಂದರೆ ಅಪ್ ಹಚ್ಬೇಕು, ಡೌನ್ ಇಳಿಸ್ಬೇಕು. ಮತ್ತು ಜೋಜಿಲಾ ಪೂರ್ತಿ ಅಪ್ಪೇ ಇರೋದು. ಜೋಜಿಲಾ ಏನೈತೆ ಜೋಜಿಲಾ ಪಾಸ್ ಫುಲ್ಲು ಅಪ್ಪೆ ಹತ್ತಿಸ್ಕೊಂಡೇ ಹೋಗ್ಬೇಕು. ಅದೊಂದು ಸಮಸ್ಯೆ. ಇನ್ನು ಕಾರ್ಗಿಲ್ ಬಂದು 115 ಕಿಲೋಮೀಟರ್ ಐತೆ ನೋಡಿ ಅಲ್ಲಿ ಬೋರ್ಡಲ್ಲಿ. ಇನ್ನು ಕಾರ್ಗಿಲ್ ಬಂದು 115 ಕಿಲೋಮೀಟರ್ ಐತೆ ನೋಡಿ ಬೋರ್ಡಲ್ಲಿ. ಅಲ್ಲೇ ಬಂದು 341 ಕಿಲೋಮೀಟರ್ ಇನ್ನೂ ಮುಂದಕ್ಕೆ ಹೋಗ್ಬೇಕು. ಇಲ್ಲಿಂದ ನಮ್ಮ ಸಫರ್ ಇನ್ನೂ ಬಾಕಿ ಅಂತಾರಲ್ಲ ಹಿಂಗೆ. ಇನ್ನು ನಮ್ಮ ಜರ್ನಿ ತುಂಬ ಬಾಕಿ ಇದೆ. ಬಟ್ ಅಷ್ಟೇನು ಸ್ನೋ ಸಿಗಲ್ಲ ಮುಂದೆ ಹೋಗ್ತಾ. ಜೋಜಿಲಾದಾಗ ಒಂದು ಸ್ನೋ ಸಿಗ್ಬೋದು ನಮ್ಗೆ. ಅಷ್ಟು ಬಿಟ್ಟರೆ ಎಲ್ಲೂ ಸಿಗಲ್ಲ ಅನ್ಸುತ್ತೆ. ಮುಂದೆ ಇರೋ ಗಾಡಿ ಬಂದು 12 ವೀಲ್ ಗಾಡಿ. ಅಲ್ಲೇ ಪರಿಚಯ ಆದರು. ಅವರು ಜಮ್ಮು ಅವರಂತೆ. ಜಮ್ಮುವಿಂದ ಲೇಗೆ ಮೈದಾ ಹಿಟ್ಟನ್ನ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು ಆರ್ಮಿ ಅವ್ರಿಗೆ. 12 ವೀಲ್ ಅಂದರೆ 25 ಟನ್ ಹಾಕೊಂಡು ಘಾಟ್ ಹತ್ತಿಸ್ತಾವ್ರೆ. ನಾವು ಘಾಟ್ ಹತ್ತಿಸ್ತಾ ಇದ್ದೀವಿ. ನಮ್ಗೆ ಬರೀ 10 ಟನ್ ಹಾಕ್ಕೊಂಡು ಅಷ್ಟೇ. ಓವರ್ಟೇಕ್ ಮಾಡೋಣ ಅಂತ ಅಲ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಪಿಕಪ್ ಕಟ್ಟಾಗ್ತಾ ಇದೆ ಗಾಡಿದು, ಏನು ಮಾಡೋಕ್ಕಾಗಲ್ಲ. ಮೋಷನ್ ಕಟ್ಟಾಗಿ ಹೋಗ್ಬೇಕು ನೋಡಿ. ಎಷ್ಟರಲ್ಲಿ ಪಾಸ್ ಮಾಡ್ಬೇಕು ಗಾಡಿನ. ಸ್ವಲ್ಪ ಯಾಮಾರಿದ್ರೆ ಸೀದಾ ಕೆಳಕ್ಕೆ ಹೋಗೋದು. ನೋಡಿ ಪಾತಾಳ ಈ ಕಡೆ ಒಳ್ಳೆ ಜೋಜಿಲಾ ಪಾಸ್ ಅಲ್ಲಿ ಕಾಣ್ತಾ ಇರೋದು ನಮಗೆ ವ್ಯೂ. ಹೋಗೋಣ. ಆ ಬೆಟ್ಟ ಏನು ಕಾಣುತ್ತೋ ಅಲ್ಲಿ ಸ್ನೋ ಇರೋದು, ಅದ್ರ ಮೇಲೆ ಹೋಗ್ಬೇಕು ನಾವು. ಅದನ್ನ ಹತ್ತಿಸ್ಕೊಂಡೇ ಹೋಗ್ಬೇಕು. ಇನ್ನು ಮುಂದೆ ಹೋಗಿ ವ್ಯೂ ತೋರಿಸ್ತೀವಿ ಬನ್ನಿ. ಬಿಗ್ಗೆಸ್ಟ್ ಲ್ಯಾಂಡ್ ಸ್ಲೈಡ್ ಆಗೈತೆ ನೋಡಿ ಇಲ್ಲಿ. ಮೇಲಿಂದ ಬಂದಿರೋದು ಲ್ಯಾಂಡು. ಅಪ್ಪ ಫುಲ್ ಕೆಳವರೆಗೂ ಹೋಗೈತೆ ಗುರು. ಈ ರೋಡೆಲ್ಲ ಮುಚ್ಚೋಗಿತ್ತು ಅನ್ಸುತ್ತೆ ಆ ಟೈಮಲ್ಲಿ. ಎಲ್ಲ ಕ್ಲೀನ್ ಮಾಡಿದ್ದಾರೆ, ಕೆಳಗ್ಲವರೆಗೂ ಐತೆ. ಹಣ್ಣಿಗೆ ಎಷ್ಟು ಧೈರ್ಯ ಇದ್ರೆ ಎಲ್ಲೇ ನಿಲ್ಸ್ಕೊಬೇಕು ಗಾಡಿ. ನೋಡಿ ಮಲ್ಕೊಂಡಪ್ಪ ನಿಲ್ಸಿ. ಒಳ್ಳೆ ಮಜಾ ಹಣ್ಣುಂದೇನೆ ನೋಡಿ. ವೀವ್ ನೋಡಿ ಒಂದ್ಸಾರಿ. ಸ್ವರ್ಗ. ಅಲ್ಪ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಐತೆ. ಇನ್ನು ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋ ಜಾಗಗಳು ನೋಡಿ ಯಾವ ಥರ ಇದಾವೆ ಅಂತ. ಜೋಜಿಲಾ ಪಾಸ್ನ ಹತ್ತಿಸ್ತಾ ಇದೀವಿ. ಯಾವ ರೇಂಜ್ಗೆ ಹತ್ತಾ ಐತೆ ಅಂದರೆ ಫಸ್ಟ್ ಎಕ್ಸ್ಟ್ರಾಗಿ ಹತ್ತಿಸ್ತಾ ಇರೋದು 10 ಕಿಲೋಮೀಟರ್ ಸ್ಪೀಡಲ್ಲಿ. ಬರ್ತಾ ಫುಲ್ಲು ಮೇಲಕ್ಕೆ ಬಂದ್ಬಿಟ್ವಿ. ಇಲ್ಲೆಲ್ಲ ಸ್ನೋ ಐತೆ ನೋಡಿ ಆಲ್ರೆಡಿ. ವ್ಯೂ ನೋಡಿ ಇವಾಗ ಇಲ್ಲಿಂದ ಹೆಂಗೆ ಕಾಣ್ತಾ ಐತೆ. ಕೆಳಗಿಂದ ನೋಡೋಕ್ಕೂ ಮೇಲಿಂದ ನೋಡೋಕೆ ಎಷ್ಟೊಂದು ಡಿಫ್ರೆನ್ಸ್ ಐತೆ ನೋಡಿ. ಈ ವ್ಯೂನ ಕೆಳಗಿಂದ ನೋಡೋಕ್ಕೆ ಮೇಲ್ಗಡೆ ಸ್ನೋ ಕಾಣೋದು. ಫೈನಲ್ ಆಗಿ ಫುಲ್ಲು ಒಂದು ಅರ್ಧ ಭಾಗ ಜೋಜಿಲಾ ಪಾಸ್ ಮಾಡಿ ಒಂದು ಗಾಡಿ ಒಂದು ಹತ್ರ ಸೈಡ್ಗೆ ಹಾಕಿದ್ದೀವಿ. ಗಾಡಿ ಇಲ್ಲೈತೆ. ಒಂದು ಒಳ್ಳೆ ಸೂಪರ್ ಆಗಿರೋ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಹೆಂಗೈತೆ ನೋಡಿ ವ್ಯೂ ಮಾತ್ರ ಅಲ್ಟಿಮೇಟು. ಜೊತೆಗೆ ನಮ್ಮ ಶರತ್ ಬ್ರೋ ಸ್ನೋ ಮುಟ್ಬಿಟ್ರಾ. ಫ್ರೆಶ್ ಸ್ನೋ ಬರ್ಬೇಕು ಇಲ್ಲಿಗೆ. ಫ್ರೆಶ್ ಸ್ನೋ ಈ ವರ್ಷದ 2024ನೇ ಸ್ನೋ. ಬರ್ಬೇಕು ನೋಡ್ಬೇಕು ಬ್ರೋ. ಸಾಯ ಮುಂತೆ ಏನು ಹೊತ್ಕೊಂಡು ಹೋಗ್ತೀವಿ ಎಲ್ಲ ನೋಡ್ಬೇಕು ಬ್ರೋ. ಇದು ಗಟ್ಟಿ ಆಗೋಯ್ತು ನೋಡಿ, ಒಂಥರ ಐಸ್ ಕ್ಯೂಬ್ ಥರ ಆಗೋಯ್ತು. ಹೋಗೋಣ ಇವಾಗ ಇಲ್ಲಿಂದ ಸೀದಾ ಅದನ್ನು ಪಾಸ್ ಮಾಡೋದೈತಿ. ಇನ್ನು ನೋಡಿ ಸ್ನೋ ಎಲ್ಲ ರೋಡಲ್ಲಿ ಬಿದ್ದಿರೋದು. ನಮ್ಮದು ಹೊಸ ಟೈರ್ದು ಗುರ್ತು ಹಂಗೆ ಬಿದ್ದೈತೆ ನೋಡಿ. ಅಪೋಲೋ ಹೊಸ ಟೈರ್ದು ಗುರ್ತು ಹಂಗೆ ಬಿದ್ದೈತೆ ನೋಡಿ. ಸ್ನೋ ಮೇಲೆ ತಂದು ನಮ್ಮ ಗಾಡಿ ನಿಲ್ಸಿದ್ದೀವಿ. ಏನೂ ಮಾಡೋಂಗಿಲ್ಲ. ಇನ್ನೂ ಮುಂದೆ ಇನ್ನೂ ಹೆವಿ ಸ್ನೋ ಐತೆ. ಬನ್ನಿ ಅಲ್ಲಿ ಹೋಗೋಣ. ಚಪ್ಪಲಿ ಗುರ್ತು ಬೀಳುತ್ತೆ. ಹೆವಿ ಅಂದರೆ ಹೆವಿ ಕೋಲ್ಡ್ ಐತೆ. ಒಂದು 4 ರೀಲ್ಸ್ ಶೂಟ್ ಮಾಡ್ಕೊಂಡ್ವಿ, ಅಪ್ಲೋಡ್ ಮಾಡ್ತೀವಿ. ಅಡ್ವೆಂಚರ್ ಸಖತ್ತಾಗಿರೋ ಶೂಟ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಮಾಡೋಣ ಅಂತ ಬನ್ನಿ. ಫಸ್ಟ್ ಇಲ್ಲಿಂದ ಇವಾಗ ಹೊರಡೋಣ. ಚಳಿಗೆ ಏನೋ ಮಾತಾಡೋಕೆ ಆಗ್ತಾಯಿಲ್ಲ, ಉಸಿರು ಕಡ್ದಂಗೆ ಆಗ್ತಾಯಿದೆ ಜಾಸ್ತಿ. ಕೈ ಎಲ್ಲ ಶೇಕ್ ಬರ್ತಾ ಇದ್ದಾವೆ. ನಮ್ಮ ಸಣ್ಣತ್ರ ವೀಡಿಯೋ ಮಾಡಿಕೊಟ್ರೆ ಕೈ ಶೇಕ್. ಹೆಂಗಾಗ್ತಿದವ್ರು ಯಪ್ಪ. ಸಖತ್ತಾಗೈತೆ ಅಡ್ವೆಂಚರು. ಇನ್ನು ಮುಂದೆ ಇನ್ನೂ ಸಖತ್ತಾಗೈತೆ. ನೋಡೋಣ ಬನ್ನಿ.